ಮ್ಯಾಂಗೋ ಸೀಸನ್ ಇರೋದ್ರಿಂದ ಮನೆಯಲ್ಲಿ ಈಸಿಯಾಗಿ ಮ್ಯಾಂಗೋ ಕೇಕನ್ನು ಮಾಡ್ಬೋದು. ಈ ಒಂದು ಮ್ಯಾಂಗೋ ಕೇಕನ್ನು ಮಾಡಲಿಕ್ಕೆ ಯಾವುದೇ ಒಂದು ಟರ್ನ್ ಟೇಬಲ್ ಸ್ಪ್ಯಾಚುಲ ಇಲ್ಲದೆ ಮ್ಯಾಂಗೋ ಕೇಕ್ ಈಸಿಯಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ನಾನು ಇಲ್ಲಿ ಮಾರ್ಕೆಟಿಂದ ಒಂದು ಮ್ಯಾಂಗೋ ಕೇಕನ್ನು ಪ್ಲೇನ್ ಮ್ಯಾಂಗೋ ಕೇಕನ್ನು ತೊಗೊಂಡಿದ್ದೀನಿ. ಈಗ ಇದನ್ನು 3 ಲೇಯರ್ ಆಗಿ ಕಟ್ ಮಾಡ್ಕೊಳ್ಬೇಕು. ನೀವು 3 ಅಥವಾ 4 ಲೇಯರ್ ಕೂಡ ಕಟ್ ಮಾಡ್ಕೋಬೋದು. ನಾನು ಇವತ್ತು ಕೇಕ್ ಸ್ಟ್ಯಾಂಡನ್ನು ಬಳಸ್ತಾ ಇಲ್ಲ. ಮಣೆ ಮೇಲೆ ಕೇಕನ್ನು ಇಟ್ಕೊಂಡು ಇದನ್ನು 3 ಲೇಯರ್ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಮ್ಯಾಂಗೋ ಸಿರಪ್ಗೋಸ್ಕರ ಮ್ಯಾಂಗೋವನ್ನು ಸಣ್ಣಗೆ ಕಿವುಚ್ಕೊಂಡು ಅದಕ್ಕೆ ಸ್ವಲ್ಪ ನೀರು, ಒಂದು ಅರ್ಧ ಟೀ ಸ್ಪೂನ್ ಸಕ್ಕರೆ ಪೌಡ್ರ್ ಹಾಕ್ಕೊಂಡು ಕಲಿಸ್ಕೊಂಡು ಇಟ್ಕೊಳ್ಬೇಕು. ಈಗ ವಿಪ್ಪಿಂಗ್ ಕ್ರೀಮ್ ಕೂಡ ರೆಡಿ ಮಾಡಿ ಇಟ್ಕೊಂಡಾಗಿದೆ. ಸೊ ಮ್ಯಾಂಗೋ ಕೇಕ್ ಮೇಲೆ ಮ್ಯಾಂಗೋ ಸಿರಪ್ಪನ್ನು ಎಲ್ಲ ಕಡೆ ಹಾಕ್ಕೊಳ್ತಾ ಹೋಗಬೇಕು. ಈಗ ಇದ್ರ ಮೇಲೆ ಸ್ಪೂನ್ ಸಹಾಯದಿಂದ ವಿಪ್ಪಿಂಗ್ ಕ್ರೀಮನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನಾರ್ಮಲಾಗಿ ನಾವು ಕೇಕ್ ಮಾಡುವಾಗ ಸ್ಪ್ಯಾಚುಲ ಮತ್ತು ಕೇಕ್ ಸ್ಟ್ಯಾಂಡ್ ತೊಗೊಂಡು ಮಾಡ್ತೀವಿ. ಸೊ ಕೇಕ್ ಸ್ಟ್ಯಾಂಡ್ ಸ್ಪ್ಯಾಚುಲ ಇಲ್ಲಾಂದರೆ ಮನೆಯಲ್ಲಿ ನೀವು ಈ ಥರ ಮಾಡ್ಕೊಳ್ಬೋದು. ಈಗ ಇದ್ರ ಮೇಲೆ ಮ್ಯಾಂಗೋ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈಗ ಸೆಕೆಂಡ್ ಲೇಯರನ್ನು ಸಕಾಸಾಗಿಟ್ಟು ಈ ಥರ ಪ್ರೆಸ್ ಮಾಡಿಕೊಂಡು ಇದರ ಮೇಲೆ ಮ್ಯಾಂಗೋ ಸಿರಪ್ಪನ್ನು ಎಲ್ಲ ಕಡೆ ಹಾಕ್ಕೊಳ್ತಾ ಹೋಗಬೇಕು. ಈಗ ಇದ್ರ ಮೇಲೆ ವಿಪ್ಪಿಂಗ್ ಕ್ರೀಮನ್ನು ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೈಡಿಗೆಲ್ಲ ಕ್ರೀಮೆಲ್ಲ ಹಚ್ತಾ ಹೋಗಬೇಕು. ಈ ಥರ ಹಚ್ಚೋದ್ರಿಂದ ಕೇಕ್ ಕಾಣೋದಿಲ್ಲ. ಇದಕ್ಕೆ ಕ್ರಮ್ ಕೋಟ್ ಅಂತ ಹೇಳ್ತೀವಿ. ಈಗ ಮ್ಯಾಂಗೋ ಹಣ್ಣನ್ನು ಕೂಡ ಮೇಲೆ ಹಾಕಿ ಕೊನೆಯದ ಒಂದು ಲೇಯರನ್ನು ಇಟ್ಕೊಳ್ಬೇಕು. ಇಟ್ಟು ಸಕಾಸಾಗಿ ಪ್ರೆಸ್ ಮಾಡಿ. ಸೊ ಇಲ್ಲಿ ಕೇಕ್ ಎಕ್ಸ್ಟ್ರಾ ಇರೋದ್ರಿಂದ ಪ್ಲೇಟಿಂದ ಎಕ್ಸ್ಟ್ರಾ ಇದೆ, ಅದಕ್ಕೆ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಕ್ರೀಮನ್ನು ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಸ್ಪೂನ್ ತೊಗೊಂಡು ಕೇಕ್ ಮೇಲೆ ಸಕಾಸಾಗಿ ಈ ಥರ ಟ್ಯಾಪ್ ಮಾಡ್ತಾ ಹೋಗಬೇಕು. ಇದಕ್ಕೆ ಟ್ಯಾಪಿಂಗ್ ಮೆಥಡ್ ಅಂತ ಹೇಳ್ತೀವಿ. ಈ ಥರ ಮಾಡೋದ್ರಿಂದ ಡಿಫ್ರೆಂಟಾಗಿ ಟೆಕ್ಸ್ಚರ್ ಕೂಡ ಚೆನ್ನಾಗಿ ಕಾಣುತ್ತೆ. ಮ್ಯಾಂಗೋ ಗ್ಲೇಸ್ ಮಾಡೋಣ. ಗ್ಯಾಸನ್ನು ಮೀಡಿಯಮ್ ಇಟ್ಕೊಂಡು ಅರ್ಧ ಕಪ್ ಮ್ಯಾಂಗೋ ಪ್ಯೂರಿ, ಅರ್ಧ ಕಪ್ ನೀರು ಹಾಕ್ಕೊಂಡು ಇದನ್ನು ಕುದಿಸ್ಕೊಳ್ಬೇಕು. ಗ್ಯಾಸನ್ನು ಮೀಡಿಯಮ್ ಇಟ್ಕೊಳ್ಬೇಕು. ಈಗ 1/4 ಸಕ್ಕರೆ ಪೌಡ್ರನ್ನು ಹಾಕ್ಕೊಂಡು ಮ್ಯಾಂಗೋ ಗ್ಲೇಸ್ ಗಟ್ಟಿ ಆಗುವವರೆಗೂ ಇದನ್ನು ಕುದಿಸ್ಕೊಳ್ಬೇಕು. ಸೊ ಗಟ್ಟಿ ಆದಮೇಲೆ ಇದನ್ನು ಸಂಪೂರ್ಣವಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಸಂಪೂರ್ಣವಾಗಿ ತಣ್ಣಗಾದ್ಮೇಲೆ ಕೇಕ್ ಮೇಲೆ ಇದನ್ನು ಹಾಕ್ಕೊಳ್ಬೇಕು. ಕೇಕನ್ನು ಫ್ರಿಜ್ನಲ್ಲಿ 3 ತಾಸು ಸೆಟ್ ಮಾಡಲಿಕ್ಕೆ ಇಟ್ಕೊಳ್ಬೇಕು. ಕೇಕ್ ಸೆಟ್ ಆದಮೇಲೆ ಮ್ಯಾಂಗೋ ಗ್ಲೇಸನ್ನು ಸಕಾಸಾಗಿ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ಸೈಡಿಗೆ ಸ್ಪೂನ್ ಸಹಾಯದಿಂದ ಸಕಾಸಾಗಿ ಡ್ರಿಪ್ಪಿಂಗ್ ಮಾಡ್ತಾ ಹೋಗಬೇಕು. ಇದಕ್ಕೆ ಡ್ರಿಪ್ಪಿಂಗ್ ಮೆಥಡ್ ಅಂತ ಹೇಳ್ತೀವಿ. ಈಗ ಮ್ಯಾಂಗೋ ಹಣ್ಣನ್ನು ಚೌಕ ಆಕಾರದಲ್ಲಿ ಕಟ್ ಮಾಡ್ಕೊಂಡು ಇದನ್ನು ಉದ್ದುದ್ದಗೆ ಇಡ್ತಾ ಹೋಗಬೇಕು. ಪುದೀನ ಎಲೆನ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಟಿಶ್ಯೂ ಪೇಪರಲ್ಲಿ ಹಾಕಿ ಈ ಥರ ಪ್ರೆಸ್ ಮಾಡ್ಕೊಳ್ಬೇಕು. ಆಮೇಲೆ ಕೇಕ್ ಮೇಲೆ ಡೆಕೋರೇಷನ್ ಮಾಡಬೇಕು. ಕೇವಲ 10 ನಿಮಿಷದಲ್ಲಿ ಮ್ಯಾಂಗೋ ಕೇಕ್ ಡಿಸೈನ್ ರೆಡಿಯಾಗಿದೆ. ಈಗ ಮ್ಯಾಂಗೋ ಕೇಕ್ ಜಾರ್ ಮಾಡೋಣ. ಉಳಿದ ಕೇಕ್ನಲ್ಲಿ ಮ್ಯಾಂಗೋ ಕೇಕನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಈಗ ಇದನ್ನು ಶುಗರ್ ಸಿರಪಲ್ಲಿ ಸೋಕ್ ಮಾಡಿಕೊಂಡು ನೆಕ್ಸ್ಟ್ ಕ್ರೀಮನ್ನು ಹಾಕ್ಕೊಳ್ಬೇಕು ಮತ್ತು ಪುನಃ ಮ್ಯಾಂಗೋ ಕೇಕನ್ನು ಇಟ್ಕೊಳ್ಬೇಕು. ಮ್ಯಾಂಗೋ ಕೇಕ್ ಹಾಕ್ಕೊಂಡು ಇದರ ಮೇಲೆ ಸಿರಪ್ ಹಾಕ್ಕೊಳ್ಬೇಕು. ಸಿರಪ್ ಹಾಕ್ಕೊಂಡು ಇದ್ರ ಮೇಲೆ ವಿಪ್ಪಿಂಗ್ ಕ್ರೀಮನ್ನು ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಕೊನೆಯದಾಗಿ ಮ್ಯಾಂಗೋ ಸಿರಪ್, ಮ್ಯಾಂಗೋ ಹಣ್ಣನ್ನು ಇಟ್ಟರೆ ಮ್ಯಾಂಗೋ ಜಾರ್ ಕೇಕ್ ರೆಡಿ ಆಯಿತು. ಮನೆಯಲ್ಲಿ ಈಸಿಯಾಗಿ ಯಾವುದೇ ಒಂದು ಇನ್ಸ್ಟ್ರೂಮೆಂಟ್, ಕೇಕ್ ಸ್ಟ್ಯಾಂಡ್, ಸ್ಪ್ಯಾಚುಲ ಇಲ್ಲದೆ ಮ್ಯಾಂಗೋ ಕೇಕನ್ನು ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ. ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತಾ ಇದ್ದೀನಿ. ಮತ್ತು ಯಾರು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.